ಕ್ರಿಯಾಪದ ಮತ್ತು ಕ್ರಿಯಾವಿಶೇಷಣ ವರ್ಬ್ಸ್ ಆ್ಯಂಡ್ ಅಡ್ವರ್ಬ್ಸ್. Today I play with Bhavana. Then I eat mangoes. ಪಿಂಕಿ, ನೀನು ಏನು ಮಾಡ್ತಾ ಇದೀಯಾ? ಅಕ್ಕ, ನಾನು ನನ್ನ ಬರೆಯುವ ಅಭ್ಯಾಸ ಮತ್ತು ಕೌಶಲ್ಯಗಳನ್ನು ಸುಧಾರಿಸಲು ನನ್ನ ಡೈರಿಯಲ್ಲಿ ನನ್ನ ದಿನಚರಿಯ ಬಗ್ಗೆ ಬರೀತಾ ಇದ್ದೀನಿ. ಇದು ಒಳ್ಳೆ ಅಭ್ಯಾಸ. ಆದರೆ ನೀನು ತರಗತಿಯಲ್ಲಿ ಕಲಿತ ಎಲ್ಲಾ ವಿಷಯಗಳನ್ನು ಮರೆತಿದ್ದೀಯಾ? ಅಂದರೆ ಕ್ರಿಯೆಗಳು ಮತ್ತು ಕಾಲ, ವರ್ಬ್ಸ್ ಆ್ಯಂಡ್ ಟೆನ್ಸಸ್. ನಾವು ಭೂತಕಾಲದಲ್ಲಿ ಬರೆಯುವಾಗ ಪ್ಲೇ ಬದಲಿಗೆ ಪ್ಲೇಡ್ ಆಗುತ್ತದೆ. ಓ ಹೌದು, ಪ್ಲೇ ಹೋಗಿ ಪ್ಲೇಡ್ ಆಗುತ್ತದೆ. ನಾನು ಪೂರ್ತಿಯಾಗಿ ಮರೆತಿದ್ದೆ. ವಾವ್! ಹಾಗಾದರೆ ಈಟ್ ಆಗುತ್ತದೆ, ಈಟೆಡ್. ಇಲ್ಲ ಪಿಂಕಿ, ನಾನು ನಿನಗೆ ನೆನಪು ಮಾಡುತ್ತೇನೆ. ಕೆಲವು ವರ್ಬ್ಸ್ ನಿಯಮಗಳನ್ನು ಪಾಲಿಸುತ್ತವೆ, ಅವುಗಳನ್ನು ರೆಗ್ಯುಲರ್ ವರ್ಬ್ಸ್ ಎನ್ನುತ್ತಾರೆ. ಮತ್ತು ಕೆಲವು ಪೂರ್ತಿಯಾಗಿ ಬದಲಾಗುತ್ತವೆ, ಅವುಗಳನ್ನು ಇರ್ರೆಗ್ಯುಲರ್ ವರ್ಬ್ಸ್ ಎನ್ನುತ್ತಾರೆ. ಉದಾಹರಣೆಗೆ, ಪ್ಲೇ ಬದಲಾಗಿ ಪ್ಲೇಡ್ ಆಗುತ್ತೆ. ಇದೊಂದು ರೆಗ್ಯುಲರ್ ವರ್ಬ್. ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡು. ಆದರೆ ಈಟ್ ಬದಲಾಗಿ ಏಟ್ ಆಗುತ್ತೆ. ಇದು ಇರ್ರೆಗ್ಯುಲರ್ ವರ್ಬ್ ಆಗಿದೆ. ನಾನು ಇಲ್ಲಿ ಮತ್ತಷ್ಟು ಉದಾಹರಣೆಗಳನ್ನು ಬರೆಯುತ್ತೇನೆ. I played with Bhavana. I ate mangoes. I ran to the shop. I took a coin from Amma. ಅದ್ಭುತ! ಈಗ ನೀನು ರೆಗ್ಯುಲರ್ ಮತ್ತು ಇರ್ರೆಗ್ಯುಲರ್ ವರ್ಬ್ ಎರಡನ್ನೂ ಸರಿಯಾಗಿ ಬಳಸುತ್ತಿದ್ದೀಯ. I walked quick to the shop. ನೀನು ಹೇಗೆ ನಡೆಯುತ್ತಿದ್ದೆ? Quick. ವಾಸ್ತವವಾಗಿ ಸರಿಯಾದ ಪದ ಕ್ವಿಕ್ಲಿ ಆಗಿದೆ. ಆದ್ದರಿಂದ ವಾಕ್ಯ ಹೀಗಿರಬೇಕು: ಐ ವಾಕ್ಡ್ ಕ್ವಿಕ್ಲಿ ಟು ದ ಶಾಪ್. ಅಂದರೆ ನಾನು ಬೇಗ ಬೇಗನೆ ಅಂಗಡಿಯ ತನಕ ನಡೆದೆ. ಕ್ವಿಕ್ಲಿ ಒಂದು ಅಡ್ವರ್ಬ್ ಆಗಿದೆ ಮತ್ತು ನೀನು ಹೇಗೆ ನಡೆಯುತ್ತಿದ್ದೆ ಎನ್ನುವುದನ್ನು ಇದು ಹೇಳುತ್ತದೆ. ಅಡ್ವರ್ಬ್ಸ್ ಕೆಲಸವನ್ನು ಹೇಗೆ, ಯಾವಾಗ ಅಥವಾ ಎಲ್ಲಿ ಮಾಡಲಾಯಿತು ಎಂದು ಹೇಳುತ್ತವೆ. ಹೇಗೆ, ಹೌ, ಕ್ವಿಕ್ಲಿ, ಸ್ಲೋಲಿ, ಕ್ಲಿಯರ್ಲಿ, ಕೇರ್ಫುಲಿ, ಜನರಲಿ ಇತ್ಯಾದಿ. ಉದಾಹರಣೆಗೆ, ಐ ವಾಕ್ಡ್ ಕ್ವಿಕ್ಲಿ ಟು ದ ಶಾಪ್. ಯಾವಾಗ, ವೆನ್, ಎಸ್ಟರ್ಡೇ, ಟುಡೇ, ನೌ, ದೆನ್, ಲೇಟರ್ ಇತ್ಯಾದಿ. ಉದಾಹರಣೆ, ಐ ವೆಂಟ್ ಟು ಸ್ಕೂಲ್ ಎಸ್ಟರ್ಡೇ. ಎಲ್ಲಿ, ವೇರ್, ಹಿಯರ್, ಎವ್ರಿವೇರ್, ನಿಯರ್ ಬೈ, ಇನ್ಸೈಡ್, ಔಟ್ಸೈಡ್ ಇತ್ಯಾದಿ. ಉದಾಹರಣೆ, ಐ ಲುಕ್ಡ್ ಎವ್ರಿವೇರ್ ಫಾರ್ ಮೈ ಬ್ಯಾಗ್. ಅಕ್ಕ, ನನಗೆ ಈಗಲೂ ಸ್ವಲ್ಪ ಕನ್ಫ್ಯೂಷನ್ ಇದೆ. ಪರವಾಗಿಲ್ಲ, ನಾನು ನಿನಗೆ ಉದಾಹರಣೆ ಕೊಡುತ್ತೇನೆ. ಮೊದಲು ನೋಡೋಣ ಕೆಲಸವನ್ನು ಹೇಗೆ ಮಾಡಲಾಗಿದೆ ಎಂದು. ಕ್ವಿಕ್ಲಿ ಅಥವಾ ಸ್ಲೋಲಿ, ಹಾಗೆ? ಹೌದು, ಸರಿ. ಬೇರೆ ಉದಾಹರಣೆಯನ್ನು ಕೇಳು. ಪಿಂಕಿ ಪ್ರಶ್ನೆಗಳಿಗೆ ಕ್ಲಿಯರ್ಲಿ ಉತ್ತರಿಸಿದಳು. ರಾಘವ್ ಕಪಾಟನ್ನು ಕೇರ್ಫುಲಿ ತೆರೆದನು. ನಾವು ಸಾಮಾನ್ಯವಾಗಿ ಜನರಲಿ 9 ಗಂಟೆಗೆ ತರಗತಿಯನ್ನು ಪ್ರಾರಂಭಿಸುತ್ತೇವೆ. ಈಗ ನೋಡೋಣ ಕೆಲಸವನ್ನು ಎಲ್ಲಿ ಮಾಡಲಾಗಿದೆ ಎಂದು. ಓ, ಎಸ್ಟರ್ಡೇ ಮತ್ತು ಟುಡೇ, ಹಾಗೆ? ಹೌದು, ಹಾಗೆ. ನಾನು ಈಗ ಅಂದರೆ ನಾವು ಮಲಗಲು ಬಯಸುತ್ತೇನೆ. ಅವರು ನೆನ್ನೆ ಅಂದರೆ ಎಸ್ಟರ್ಡೇ ಹೋದರು. ನಾನು ಇಂದು ಬೇಗನೆ ಅಂದರೆ ಅರ್ಲಿ ಎದ್ದೆ. ಈಗ ನೋಡೋಣ ಕೆಲಸವನ್ನು ಎಲ್ಲಿ ಮಾಡಲಾಗಿದೆ ಎಂದು. ಹಿಯರ್ ಮತ್ತು ದೇರ್, ಹಾಗೆ? ಸರಿಯಾಗಿದೆ. ಇನ್ನಷ್ಟು ಉದಾಹರಣೆ ಕೇಳು. ಬನ್ನಿ, ನನ್ನೊಂದಿಗೆ ಇಲ್ಲಿ ಅಂದರೆ ಹಿಯರ್ ಕುಳಿತುಕೊಳ್ಳಿ. ಅವಳು ಹತ್ತಿರದಲ್ಲಿ ಅಂದರೆ ನಿಯರ್ ಬೈ ಕುಳಿತಳು. ಮಕ್ಕಳು ಹೊರಗೆ ಅಂದರೆ ಔಟ್ಸೈಡ್ ಆಟವಾಡುತ್ತಿದ್ದಾರೆ. ವಾವ್ ಅಕ್ಕ, ಈಗ ನನಗೆ ಎಲ್ಲಾ ಸ್ಪಷ್ಟವಾಗಿ ಅರ್ಥ ಆಯಿತು. ಈಗ ನೋಡು ಪಿಂಕಿ, ವರ್ಬ್ ಅನ್ನ ಅಥವಾ ರೊಟ್ಟಿಯ ಹಾಗೆ ಅದು ಮುಖ್ಯ ಊಟ ಆಗಿದೆ. ಅಡ್ವರ್ಬ್ ಸಾಂಬಾರ್, ಪಲ್ಯ ಅಥವಾ ಚಟ್ನಿಯ ಹಾಗೆ ಅದು ಮುಖ್ಯ ಊಟವನ್ನು ರುಚಿಕರವಾಗಿಸುತ್ತದೆ. ಹೌದು ಅಕ್ಕ, ವರ್ಬ್ ಎಂದರೆ ಆಕ್ಷನ್ ವರ್ಡ್ ಮತ್ತು ಅಡ್ವರ್ಬ್ ಎಂದರೆ ಆಕ್ಷನ್ ಹೇಗೆ, ಯಾವಾಗ ಅಥವಾ ಎಲ್ಲಿ ಮಾಡಲಾಯಿತು ಎಂದು ಹೇಳುತ್ತದೆ. ಈಗ ನಿನಗೆ ಎಷ್ಟು ನೆನಪಿದೆ ಅಂತ ನೋಡೋಣ. ಈಗ ಒಂದು ಸಣ್ಣ ಚಾಲೆಂಜ್. ಮೊದಲ 2 ಪ್ರಶ್ನೆಗಳಲ್ಲಿ ನೀನು ವರ್ಬ್ ಅನ್ನು ಪಾಸ್ಟ್ ಟೆನ್ಸ್ಗೆ ಬದಲಾಯಿಸಬೇಕು ಮತ್ತು ಮುಂದಿನ 3 ಪ್ರಶ್ನೆಗಳಲ್ಲಿ ನೀನು ಅಡ್ವರ್ಬ್ಗಳನ್ನು ಸೇರಿಸಬೇಕು. ಇಗೋ
ನನ್ನ ಉತ್ತರಗಳು. ಶಭಾಷ್. ಧನ್ಯವಾದಗಳು ಅಕ್ಕ. ಈಗ ನಾನು ನನ್ನ ಡೈರಿಯಲ್ಲಿ ಸ್ಪಷ್ಟವಾಗಿ ಮತ್ತು ಎಚ್ಚರಿಕೆಯಿಂದ ಬರೆಯುತ್ತೇನೆ.